ಜೀವನ ಮೌಲ್ಯ. ಒಂದು ಬಾರಿ ಒಬ್ಬ ಹುಡುಗ ತನ್ನ ತಂದೆಯನ್ನು ಕೇಳಿದ, ಅಪ್ಪ, ನನ್ನ ಜೀವನದ ಮೌಲ್ಯ ಏನು ಎನ್ನುವುದನ್ನು ನಾನು ತಿಳಿದುಕೊಳ್ಳಬೇಕು ಎಂದುಕೊಂಡಿದ್ದೇನೆ. ಅದು ಹೇಗೆ ತಿಳಿಯಲಿ? ಅದಕ್ಕೆ ಅಪ್ಪ ಹೀಗೆಂದ, ನೀನು ನಿಜವಾಗಿಯೂ ನಿನ್ನ ಜೀವನದ ಮೌಲ್ಯ ಎಂತಹದ್ದು ಎನ್ನುವುದನ್ನು ತಿಳಿಯಬಯಸಿದ್ದೇ ಆದಲ್ಲಿ ತೆಗೆದುಕೋ, ಈ ಕಲ್ಲನ್ನು ಹಿಡಿದುಕೊಂಡು ನೀನು ಸಂತೆಗೆ ಹೋಗಬೇಕು. ಅಲ್ಲಿ ಯಾರಾದರೂ ನಿನ್ನನ್ನು ಈ ಕಲ್ಲಿನ ಬೆಲೆ ಏನು ಎಂದು ಕೇಳಿದರೆ ಅವರಲ್ಲಿ ನೀನು ಏನೊಂದೂ ಮಾತನಾಡಬಾರದು. ಖಾಲಿ ನಿನ್ನ 2 ಬೆರಳನ್ನು ಎತ್ತಿ ತೋರಿಸಬೇಕು. ಅಪ್ಪನ ಈ ಮಾತನ್ನು ಕೇಳಿಸಿಕೊಂಡ ಹುಡುಗ ಸೀದಾ ಸಂತೆಗೆ ನಡೆದ. ಸಂತೆಯಲ್ಲಿ ಅಪ್ಪ ನೀಡಿದ ಆ ಕಲ್ಲನ್ನು ಹಿಡಿದುಕೊಂಡು ನಿಂತುಕೊಂಡ. ಸ್ವಲ್ಪ ಸಮಯದ ಬಳಿಕ ಒಬ್ಬ ವ್ಯಕ್ತಿ ಹುಡುಗನ ಬಳಿ ಬಂದು ಈ ಕಲ್ಲಿನ ಬೆಲೆ ಏನು ಎಂದು ಕೇಳಿದ. ಆ ಹುಡುಗ ಏನೆಂದೂ ಮಾತನಾಡದೆ ತನ್ನ 2 ಬೆರಳುಗಳನ್ನು ಎತ್ತಿ ತೋರಿಸಿದ. ಆಗ ಆ ವ್ಯಕ್ತಿ, ಓ, 200 ರೂಪಾಯಿ, ಹಾಗಾದರೆ ಈ ಕಲ್ಲನ್ನು ನನಗೆ ನೀಡು ಎಂದ. ಆ ಹುಡುಗ ಆಶ್ಚರ್ಯಕ್ಕೆ ಒಳಗಾದ. ಏನು, ಒಂದು ಸಾಧಾರಣ ಕಲ್ಲಿನ ಬೆಲೆ 200 ರೂಪಾಯಿಯ? ಆ ಹುಡುಗನಿಗೆ ಕುತೂಹಲ ತಡೆಯಲಾಗಲಿಲ್ಲ. ಆ ವ್ಯಕ್ತಿಗೆ ಮರು ಉತ್ತರಿಸದೆ ಕಲ್ಲನ್ನು ಹಿಡಿದುಕೊಂಡು ಕೂಡಲೇ ಅಪ್ಪನ ಬಳಿ ಹೋದ. ಅಪ್ಪ, ಅಪ್ಪ, ಸಂತೆಯಲ್ಲಿ ಒಬ್ಬ ವ್ಯಕ್ತಿ ಈ ಕಲ್ಲಿಗೆ 200 ರೂಪಾಯಿ ನೀಡುವೆ ಎಂದ. ಆದರೆ ನಾನು ಅವನಿಗೆ ಏನೊಂದು ಉತ್ತರಿಸದೆ ಮರಳಿ ಬಂದೆ ಎಂದ. ಅದನ್ನು ಕೇಳಿ ಅಪ್ಪ ಹೀಗೆಂದ, ಆಯಿತು, ಈಗ ಈ ಕಲ್ಲನ್ನು ನೀನು ವಸ್ತು ಸಂಗ್ರಹಾಲಯಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ನಿಲ್ಲು. ಅಲ್ಲಿಯೂ ಕೂಡ ಯಾರಾದರೂ ಬಂದು ಈ ಕಲ್ಲಿನ ಬೆಲೆ ಏನು ಎಂದು ಕೇಳಿದರೆ ನೀನು ಏನೊಂದು ಮಾತನಾಡಬಾರದು. ಮೊದಲಿನ ಹಾಗೆ 2 ಬೆರಳನ್ನು ಎತ್ತಿ ತೋರಿಸಬೇಕು ಎಂದ. ಆ ಹುಡುಗ ಈಗ ವಸ್ತು ಸಂಗ್ರಹಾಲಯಕ್ಕೆ ಹೋದ. ಅಲ್ಲಿ ಒಬ್ಬ ವ್ಯಕ್ತಿಗೆ ಈ ಹುಡುಗನ ಕೈಯಲ್ಲಿದ್ದ ಕಲ್ಲು ಕಾಣಿಸಿತು. ಆ ವ್ಯಕ್ತಿ ಹುಡುಗನ ಬಳಿ ಬಂದು ಈ ಕಲ್ಲಿನ ಬೆಲೆ ಏನು ಎಂದು ಕೇಳಿದ. ಹುಡುಗ ಏನೊಂದು ಮಾತನಾಡದೆ ತನ್ನ 2 ಬೆರಳನ್ನು ಎತ್ತಿ ತೋರಿಸಿದ. ಓ, 20,000 ರೂಪಾಯಿ. ಆಯಿತು, ಈ ಕಲ್ಲು ನನಗೆ ಬೇಕು. ನಾನು ನಿನಗೆ 20,000 ರೂಪಾಯಿ ನೀಡುವೆ ಎಂದ ಆ ವ್ಯಕ್ತಿ. ಆ ಹುಡುಗ ಮತ್ತೆ ಆಶ್ಚರ್ಯಕ್ಕೆ ಒಳಗಾದ. ಕುತೂಹಲ ಇನ್ನೂ ಹೆಚ್ಚಾಯಿತು. ಕೂಡಲೇ ಅಪ್ಪನ ಬಳಿ ಹೋಗಿ ನಡೆದಿದ್ದನ್ನೆಲ್ಲ ವಿವರಿಸಿದ. ಅದನ್ನು ಕೇಳಿ ಅಪ್ಪ ಹೀಗೆ ಹೇಳಿದ, ಈಗ ನೀನು ಕೊನೆಯದಾಗಿ ಇನ್ನೊಂದು ಸ್ಥಳಕ್ಕೆ ಹೋಗಬೇಕು. ಈ ಊರಿನಲ್ಲಿ ಅತ್ಯುತ್ತಮವಾದ ಬೆಲೆ ಬಾಳುವ ಕಲ್ಲುಗಳನ್ನೇ ಮಾರಾಟ ಮಾಡುವ ಅಂಗಡಿಗೆ ಹೋಗು. ಅಲ್ಲಿ ಯಾರಾದರೂ ನಿನ್ನಲ್ಲಿ ಈ ಕಲ್ಲಿನ ಬೆಲೆ ಕೇಳಿದರೆ ಅಲ್ಲಿ ಕೂಡ ಏನನ್ನೂ ಮಾತನಾಡಬಾರದು. ಕೇವಲ ನಿನ್ನ 2 ಬೆರಳನ್ನು ಎತ್ತಿ ತೋರಿಸಬೇಕು. ಆ ಹುಡುಗ ಕೂಡಲೇ ಆ ಊರಿನ ಬೆಲೆ ಬಾಳುವ ಕಲ್ಲುಗಳನ್ನು ಮಾರಾಟ ಮಾಡುವ ಅಂಗಡಿಗೆ ಹೋದ. ಆ ಅಂಗಡಿಯ ಸಾಹುಕಾರನಿಗೆ ಈ ಹುಡುಗನ ಕೈಯಲ್ಲಿದ್ದ ಕಲ್ಲು ಕಾಣಿಸಿತು. ಆ ಸಾಹುಕಾರನಿಗೆ ಆ ಹುಡುಗನ ಕೈಯಲ್ಲಿದ್ದ ಕಲ್ಲನ್ನು ನೋಡಿ ಆಶ್ಚರ್ಯವಾಯಿತು. ಕೂಡಲೇ ಹುಡುಗನ ಬಳಿ ಬಂದು ಅವನ ಕೈಯಲ್ಲಿದ್ದ ಕಲ್ಲನ್ನು ತೆಗೆದುಕೊಂಡು, ಓ ಮೈ ಗಾಡ್, ಈ ಕಲ್ಲನ್ನು ಎಷ್ಟೋ ದಿನದಿಂದ ಹುಡುಕುತ್ತಿದ್ದೇನೆ. ಎಲ್ಲಿ ಸಿಕ್ಕಿತು ಈ ಕಲ್ಲು ನಿನಗೆ? ಈ ಕಲ್ಲಿನ ಬೆಲೆ ಏನು? ಹೇಳು, ಬೇಗ ಹೇಳು ಎಂದ. ಆಗ ಆ ಹುಡುಗ ಏನೊಂದು ಮಾತನಾಡದೆ ತನ್ನ 2 ಬೆರಳನ್ನು ಎತ್ತಿ ತೋರಿಸಿದ. ಎಷ್ಟು? 2 ಲಕ್ಷ ರೂಪಾಯಿ. ಆಯಿತು, ನಾನು ನಿನಗೆ 2 ಲಕ್ಷ ಕೊಡುತ್ತೇನೆ. ಈ ಕಲ್ಲನ್ನು ನನಗೆ ನೀಡು. ಏನು, 2 ಲಕ್ಷ ರೂಪಾಯಿ? ಆ ಹುಡುಗನಿಗೆ ಆಶ್ಚರ್ಯ ಹಾಗೂ ಕುತೂಹಲ ತಡೆಯಲಾಗಲಿಲ್ಲ. ಒಂದೇ ಉಸಿರಿನಿಗೆ ಅಪ್ಪನ ಬಳಿ ಓಡಿದ. ಅಪ್ಪ, ಆ ಅಂಗಡಿ ಮಾಲೀಕ ಈ ಕಲ್ಲಿಗೆ ಎಷ್ಟು 2 ಲಕ್ಷ ರೂಪಾಯಿ ಕೊಡಲು ಸಿದ್ಧನಿದ್ದಾನೆ ಎಂದು ಆಶ್ಚರ್ಯದ ಕಂಗಳಿಂದ ಅಪ್ಪನತ್ತ ನೋಡಿದ. ಆಗ ಅಪ್ಪ, ಮಗು, ಈ ಕಲ್ಲಿನಂತೆ ನಿನ್ನ ಜೀವನದ ಮೌಲ್ಯ ಕೂಡ. ಪ್ರತಿಯೊಂದು ಜೀವಿಯ ಜೀವನ ಮೌಲ್ಯ ಅಮೂಲ್ಯವಾದುದು. ಆದರೆ ಜನರು ಮಾತ್ರ ಅವರ ಮಟ್ಟವನ್ನು ಆಧರಿಸಿ ನಿನ್ನನ್ನು ಗೌರವಿಸಬಹುದು. ಅದಕ್ಕಾಗಿ ಚಿಂತಿಸಬೇಕಿಲ್ಲ. ನೋಡು, ಈ ಕಲ್ಲಿಗೆ ಸಂತೆಯಲ್ಲಿ ಇದ್ದಾಗ 200 ರೂಪಾಯಿ ಬೆಲೆ ಕಟ್ಟಲಾಯಿತು. ಅನಂತರ ಆ ರತ್ನದ ಅಂಗಡಿಯಲ್ಲಿ 2 ಲಕ್ಷ ರೂಪಾಯಿ ಬೆಲೆ ಕಟ್ಟಲಾಯಿತು. ಹಾಗೆಯೇ ನಮ್ಮ ಜೀವನದ ಸೋಲು ಗೆಲುವು ಜನರಲ್ಲಿ ನಮ್ಮ ಜೀವನದ ಮೌಲ್ಯವನ್ನು ಹೆಚ್ಚಿಸಲೂಬಹುದು, ತಗ್ಗಿಸಲೂಬಹುದು. ಹಾಗಾಗಿ ಇನ್ನೊಬ್ಬರು ನಮ್ಮ ಬಗ್ಗೆ ಏನು ಮಾತನಾಡುತ್ತಿದ್ದಾರೆಂದು ಚಿಂತಿಸುತ್ತಾ ಕೂರಬೇಕಾಗಿಲ್ಲ. ನಾವು ಮಾಡಬೇಕೆಂದಿರುವ ಕಾರ್ಯವನ್ನು ನಿಷ್ಠೆಯಿಂದ ಮಾಡಿದಾಗ ಯಶಸ್ಸು ನಮ್ಮನ್ನು ಹುಡುಕಿಕೊಂಡು ಬರುವುದು. ಆಗ ನಮ್ಮ ಜೀವನದ ಮೌಲ್ಯ ಕೂಡ ಹೆಚ್ಚಾಗುವುದು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.